ಈ ತರ 3rd ಗ್ರೇಡ್ ಅಡ್ಗೆನ ತಿಂದು ನಿಮ್ಮ ಮನೆಯವ್ರಿಗೆ ಅಭ್ಯಾಸ ಇರಬಹುದು, ನಮ್ಗಲ್ಲ. ಏನೋ ದೊಡ್ಡದಾಗಿ ಘನತೆ ಗೌರವ ಅಂತೆಲ್ಲ ಮಾತಾಡ್ತೀರಾ. ನನ್ನ ಬಗ್ಗೆ, ನನ್ನ ಕುಟುಂಬದ ಪರಂಪರೆ ಬಗ್ಗೆ, ಸ್ಟೇಟಸ್ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ನಿಮ್ಮ ಜಾಗ ಇಲ್ಲ ಅಲ್ಲ. Get out! Get out! I say! ಹೋಗ್ರೆ ಬಂದ್ಬಿಟ್ರು. ಸೀಮೆಲೆ ಇಲ್ದಿರೋ ಸುಂದರಿ ಇರ್ತಾರ. ಈ ದಾಮಿನಿ ಏನಾಯ್ತೆ? ದಾಮಿನಿ, ಏನಾಯ್ತು? ಸಾರಿ ಅಕ್ಕ. ಊಟ ಮಾಡಿ. ನಾನ್ ಕಂಡಿದ್ ಕನ್ಸ ಇನ್ನು ತಿಂದಿಲ್ಲ ಅಲ್ಲ, ಈಗ ತಿಂತಾರಲ್ಲ, ಈಗಿದೆ ಹಬ್ಬ. ವಾವ್, ಸೂಪರ್. ಇಷ್ಟೊಂದು ಟೇಸ್ಟಿ ಫುಡ್ ನಾನು ಇದೇ ಫಸ್ಟ್ ಟೈಮ್ ತಿಂತಾ ಇರೋದು ಆಂಟಿ. ಭಗವಂತ, ನಾನು ಏನ್ ಅನ್ಕೊಂಡಿದ್ದೆ, ಇಲ್ಲಿ ಏನ್ ನಡೀತಾ ಇದೆ? ಅಯ್ಯೋ ನನ್ ಕರ್ಮ. ಪಾರು, ಅಡ್ಗೆ ತುಂಬಾ ಚೆನ್ನಾಗಿ ಮಾಡಿದೆ ಕಣೆ, ಘಮ ಘಮ ಅಂತಿದೆ. ಅಮ್ಮ ಬರ್ತಾ ಇದ್ದಾರೆ. ಓಹೋ, ಏನ್ ಸಾವಿತ್ರಮ್ಮನವರು ಅಡ್ಗೆ ವಾಸನೆ ಘಮ ಘಮ ಅಂತ ಇಡೀ ಊರ್ಗೆ ಹಸಿವಾಗೋ ಹಾಗೆ ಮಾಡಿದ್ಯಲ್ಲ. ನನಗೂ ವಾಸನೆ ತಡಿಯೋಕಾಗದೆ ಇಲ್ಲಿವರೆಗೂ ಬಂದೆ ನೋಡು. ಹಾಗೇನಿಲ್ಲಮ್ಮ, ಎಲ್ರು ಬರ್ತಾರೆ ಅಂತ ಹೇಳಿದ್ರಲ್ಲ ಅದಕ್ಕೆ. ಸೂಪರ್ ನೀನು. ಇದೇನು ಈ 3 ಬೌಲು ಸಪ್ರೇಟ್ ಆಗಿ ಇಟ್ಟಿದ್ಯಾ? ಅದ್ ನೀವೇ ಹೇಳಿದ್ರಲ್ಲಮ್ಮ, ವೃತ ಮಾಡ್ತಾ ಇದ್ದೀನಿ, ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರೋ ಅಡ್ಗೆ ಮಾಡು ಅಂತ, ಅದಕ್ಕೆ ನಿಮಗೆ ಸಪ್ರೇಟ್ ಆಗಿಟ್ಟಿದ್ದೀನಿ. ಸರ್ವಾಂತರ್ಯಾಮಿ ಸಾವಿತ್ರಮ್ಮ ನೀನು. ನಿನಗೆಲ್ಲ ಗೊತ್ತಾಗ್ಬಿಡುತ್ತಲ್ಲ. ವೆರಿ ಗುಡ್. ಅಯ್ಯೋ ನೀವಾ? ನನಗೆ ಭಯ ಆಗೋಯ್ತು. ನಾಳೆ ಕಣೆ ಪಾರು, ಭಯ ಯಾಕೆ? ಅಲ್ಲೇನೂ ಆಗಿಲ್ಲ ತಾನೆ? ಏನೂ ಆಗಿಲ್ಲ. ಎಲ್ರು ಹೋದ್ರಾ? ಎಲ್ಲರೂ ನೋಡು. ಚಿನ್ನದ್ದು ಸೂಪರ್ ಆಗಿದೆ ಅಕ್ಕ. ನೀನ್ ತಗೊಂಡ್ಯಾ? ತುಂಬಾ ಬೆಲೆ ಇರ್ಬೇಕಲ್ಲ? 1 ಲಕ್ಷದ ಮೇಲಿದೆ. ಓಹೋ, ಸಾವುಕಾರ್ ಸಾವಿತ್ರಕ್ಕ. ಇದಕ್ಕೆ ಹಿಂಗಂದ್ರೆ ಇನ್ನು ಅಖಿಲಮ್ಮ ಅವ್ರು ಹಾಕೊಳ್ಳೋ ಒಡವೆಗಳ ಬೆಲೆ ಗೊತ್ತಾದ್ರೆ ಇನ್ನೇನಂತೀಯೋ. ಅಯ್ಯೋ, ಗೊತ್ತಾಗೋದು ಬೇಡ. ಅಡ್ಗೆ ಮಾಡಿದ್ ನಾನು ಅಂತ ಎಲ್ಲಿ ಗೊತ್ತಾ ಅಂತ ಎದ್ನೋ ಬಿದ್ನೋ ಅಂತ ಓಡ್ ಬಂದಿದ್ದೀನಿ. ಅಂಥದ್ದೇನೂ ಆಗಿಲ್ಲ ಪಾರು. ದಿಶಾ ಅವ್ರಿಗೆ ಇವತ್ತಿನ ಅಡುಗೆ ತುಂಬಾ ಇಷ್ಟ ಆಗಿ ಈ ಬ್ರೇಸ್ಲೆಟ್ ಕೊಟ್ಟು ಹೋಗಿದ್ದಾರೆ ನೋಡು. ಸೂಪರ್ ಅಕ್ಕ. ಅಷ್ಟೇ ಅಲ್ಲ ಕಣೆ ಪಾರು, ಅವ್ರ ನಿಶ್ಚಿತಾರ್ಥಕ್ಕೆ ಮದುವೆಗೆ ಇದೇ ತರ ಅಡುಗೆ ಬೇಕು ಅಂತ ಹೇಳೋಗಿದ್ದಾರೆ. ಹೌದಾ? ತಗೋ. ಅಯ್ಯೋ ನಂಗ್ ಬೇಡಪ್ಪ, ಭಯ ಆಗುತ್ತೆ. ಭಯನಾ? ಯಾಕೆ? ನೀನೇನ್ ಕದ್ದಿದ್ಯಾ? ಅಡಿಗೆ ಇಷ್ಟ ಆಗಿದೆ, ಕೊಟ್ಟಿದ್ದಾರೆ, ಅದ್ರಲ್ಲಿ ತಪ್ಪೇನು? ಇದು ನಿನಗೆ ಸೇರ್ಬೇಕಾಗಿರೋದು. ತಗೋ. ಅಕ್ಕ, ಅಡ್ಗೆ ವಿಷಯ ಯಾರಿಗೂ ಗೊತ್ತಾಗಲ್ಲ ತಾನೆ? ಯಾರಿಗೂ ಗೊತ್ತಾಗಲ್ಲ. ನೀನು ಯಾರಿಗೂ ಹೇಳ್ಬೇಡ, ನಾನು ಯಾರಿಗೂ ಹೇಳಲ್ಲ. ದೇವ್ರಾಣೆಗೂ ತಗೋ. ಪಾರು,
ಏನಾಯ್ತಮ್ಮ? ನಮ್ಮಮ್ಮ ಸಾಯಕ್ಕೂ ಮುಂಚೆ ನನಗೆ ಒಡವೆ ಕೊಟ್ಟಿದ್ದು. ಅದಾದ್ಮೇಲೆ ನೀನೇನಕ್ಕ ಒಡವೆ ಕೊಡ್ತಿರೋದು? ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಅಳ್ತಾರ? ನನ್ನನ್ನು ನಿನ್ನ ಅಮ್ಮ ಅನ್ಕೋ. ಇಲ್ಲಿ ನಗು ನಗು, ನಗಮ್ಮ ತಾಯಿ. ಹಾ, ಹಾಗೆ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು, ಅರ್ಥ ಆಯ್ತಾ? ಸರಿ, ನಂಗೆ ತುಂಬಾ ಕೆಲಸ ಇದೆ ಒಳಗಡೆ, ನಾನು ಬರ್ಲಾ? ಅಮ್ಮ, ನೀನ್ ಹೇಳ್ಕೊಟ್ಟಿದ್ದ ಅಡ್ಗೆಯಿಂದ ಇವತ್ ನಂಗೆ ಈ ಬಹುಮಾನ ಸಿಕ್ಕಿದೆ ನೋಡು. ಚೆನ್ನಾಗಿದ್ಯಾ? ಲೇ ಅಕ್ಕ, ಅದನ್ನ ನಿನ್ ಕೈಗೆ ಹಾಕೊಂಡ್ ನೋಡು, ಹೇಗ್ ಕಾಣಿಸುತ್ತ ನೋಡೋಣ. ಹಂಗಂತ್ಯಾ? ಸರಿ, ನೋಡೋಣ. ಅಪ್ಪ, ಏನಿದು ಅಕ್ಕ ತಮ್ಮ ಇಬ್ರು ಬಹಳ ಖುಷಿಯಾಗಿದ್ದೀರಾ? ನಾನ್ ತಂದಿರೋದನ್ನ ನೋಡಿದ್ರೆ ನೀನು ಖುಷಿ ಆಗ್ತೀಯಾ? ಹೌದಾ? ಹೌದು. ಏನದು? ಟಾನ್ ಟಾಡಾನ್. ಅದೇ ಚಿನ್ನದಿದ್ದಂಗಿದೆಯಲ್ಲಮ್ಮ, ಎಲ್ಲಿಂದ ಬಂತು? ಅಪ್ಪ, ಇವತ್ ದಿಶಾ ಮತ್ತೆ ಅವ್ರ ಮನೆಯವರು ಅಖಿಲಮ್ಮ ಅವ್ರ ಮನೆಗೆ ಊಟಕ್ಕೆ ಅಂತ ಬಂದಿದ್ರ. ಅವ್ರು ಮತ್ತೆ ನನ್ನ ಗಣಿ ನೋಡಿ ಎಲ್ ಕಿರಿಕಾಗಿ ಹೋಗ್ಬಿಡುತ್ತೋ ಅಂತ ನಾನು ಗಣಿ ಬಚ್ಚಿಟ್ಕೊಳಕ್ಕೆ ಅಂತ ಓಡೋದ್ವಿ. ಆ ಗಣಿ ಕಾಲಕ್ಕೆ ಪೆಟ್ಟಾಯ್ತಪ್ಪ. ಪೆಟ್ಟಾಯ್ತಾ? ಅಯ್ಯೋ, ಏನಾಯ್ತು? ಅಂತದ್ದೇನಿಲ್ಲಪ್ಪ, ಮೊದ್ಲು ನಾನು ಹೇಳೋದನ್ನ ಕೇಳು. ಗಣಿ ಕಾಲಿಗೆ ಏಟಾಗಿ ರಕ್ತ ಬರ್ತಿತ್ತಲ್ಲ, ಅದಕ್ಕೆ ಅರ್ಶನ ಹಚ್ಚೋಣ ಅಂತ ಹೇಳಿ ಸಾವಿತ್ರಮ್ಮನ ಹುಡ್ಕೊಂಡು ಅಖಿಲಮ್ಮ ಅವ್ರ ಮನೆಗೆ ಹೋಗಿದ್ದೆ.